ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಗಾರ್ಡನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮನೇಲೆ ಆರಿಗ್ಯಾನೋ ಹಾಗೂ ಕಸೂರಿ ಮೇಥಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಬರ್ರಿ, ಇಲ್ಲಿ ನಮ್ಮ ಮನೇಲಿ ದೊಡ್ಡಪತ್ರೆ ಗಿಡ ಆಗಿದೆ. ಅದರದ್ದು ದೊಡ್ಡ ದೊಡ್ಡ ಎಲೆಗಳನ್ನು ಮಾತ್ರ ಕಿತ್ತಾ ಇದ್ದೀನಿ. ಮೊನ್ನೆ ಇನ್ನೂ ಎಷ್ಟೊಂದು ತೆಗೆದಿದ್ದೆ, ಅವನ್ನೆಲ್ಲ ನಮ್ಮ ಕೆಲಸದಳು ಕಸ ಅಂದ್ಕೊಂಡು ಹೊರಗೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕಾಗಿ ಈಗ ಸ್ವಲ್ಪ ಇದೆ, ಬಟ್ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನನಗೂ ಈಗ ಸ್ವಲ್ಪನೇ ಬೇಕು, ಯಾಕಂದ್ರೆ ಹೊರಗಡೆ ಒಂದು ಸರಿ ಈಗ ಒಂದು ಡಬ್ಬಿ ತಂದಿದ್ದು ಇನ್ನೂ ಹಂಗೆ ಅದ. ಇವು ಇಟಾಲಿಯನ್ ಫುಡ್ಸ್ ಎಲ್ಲ ಮಾಡೋ ಹೊತ್ನಾಗ ಆರಿಗ್ಯಾನೋ ಬಹಳ ಯೂಸ್ ಆಗ್ತದೆ. ನನ್ನ ಮಗಳಿಗೆ ಬಹಳ ಇಷ್ಟ ಇವು ಗಾರ್ಲಿಕ್ ಬ್ರೆಡ್ಡು, ಆಮೇಲೆ ಆರಿಗ್ಯಾನೋ ಹಾಕಿ ಆಮೇಲೆ ಆಲೂಗಡ್ಡಿದೇನೋ ಮಾಡ್ತಾಳಪ್ಪ, ಅದೊಂದು ಡಿಶ್ಶು. ಬಹಳ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಮಾಡಿರ್ತಾಳೆ. ಆಮೇಲೆ ಇವನ್ ನಾನು ಗಾರ್ಲಿಕ್ ಪರಾಟಕ್ಕೂ ಸಹಿತ ಒಂದ್ಸರಿ ಆರಿಗ್ಯಾನೋ ಹಾಕಿರ್ತೀನಿ, ಅದು ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ಒಂದ್ಸರಿ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. ಕೊತ್ತಂಬರಿ ಜೊತೆ ಪುದೀನ ಜೊತೆ ಅದನ್ನು ಹಾಕ್ಬೋದು, ಒಳ್ಳೆ ಟೇಸ್ಟ್ ಬರುತ್ತೆ. ಈಗಿದು ದೊಡ್ಡಪತ್ರೆ ಎಲೆಗಳನ್ನು ಸಾಕಷ್ಟು ಈಗ ಹರಿದಿದ್ದೀನಿ. ಇಲ್ಲಿ ನೋಡಿ, ಇವನ್ನೆಲ್ಲ ಈಗ 2 ಸರಿ ಸ್ವಚ್ಛಗೆ ತೊಳೆದು ಬಿಡೋಣ ಅಂತ ಬನ್ನಿ. ಈಗ ಇದನ್ನು 2-3 ಸರಿ ನೀಟಾಗಿ ನೀರಾಗ ತೊಳೆಯೋಣ ಅಂತ. 2 ಸರಿ ಸಾಕು, ಇದಕ್ಕೇನು ಜಾಸ್ತಿ ಇದನ್ನು ಹತ್ತಿರಲ್ಲ. ನಾವು ಮನೆಯಲ್ಲೇ ಬೆಳೆದಿರೋದು, ಸ್ವಲ್ಪ ಧೂಳಾಗಿರುತ್ತೆ ಅಂತ ತೆಗೆಯೋದು ಅಷ್ಟೇ. ಅದ್ರ ಮೇಲೆ ಧೂಳೆಲ್ಲ ಹೋಗಿಬಿಟ್ರೆ ಸಾಕು. ಈಗ ಒಂದು ಸರಿ ಧೂಳು ಎಲ್ಲ ಹೋಗಿದೆ, ಇನ್ನೊಂದು ಸರಿ ಸ್ವಚ್ಛ ನೀರಲ್ಲಿ ಒಂದು ಸರಿ ತೊಳೆದು ಆಮೇಲೆ ಮೇಲ್ಗಡೆ ಒಣಗಿ ಹಾಕೋಣಂತ. ಇಲ್ಲಿ ನೋಡಿ, ಇದು ಮೆಂತ್ಯ ಪಲ್ಯ ಹಾಗೂ ಇದು ದೊಡ್ಡಪತ್ರೆ 2 ಇದೆ. ಮೆಂತ್ಯ ಪಲ್ಯ ಒಂದು ಸ್ವಲ್ಪ ತಂದ ಮೇಲೆ ನಾನು ಬೇಗ ಯೂಸ್ ಮಾಡಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಆಯಿತು. ಹಾಗಾಗಿ ಅದನ್ನೆಲ್ಲನೂ ಸೋಸಿ ಚೆಂದಾಗಿ ತೊಳೆದು ಇಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ಇದು ದೊಡ್ಡಪತ್ರೆನ ಹಾಕೊಂಡಿದ್ದೀನಿ. ಇದನ್ನು ಮತ್ತು ಒಂದು ಕಾಟನ್ ಬಟ್ಟೆ ತೊಗೊಂಡು ಹಾಕೊಂಡು ಬನ್ನಿ. ನಮಸ್ಕಾರ. ಈಗ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಇಲ್ಲಿ ನಾನೊಂದು ಕಾಟನ್ ಬಟ್ಟೆ ಹಾಕ್ತಾಯಿದ್ದೀನಿ. ನಂದು ದುಪಟ್ಟ ಇತ್ತು ಕಾಟನ್, ಆ ದುಪಟ್ಟ ಹಾಕ್ತಾಯಿದ್ದೀನಿ ಫಸ್ಟು ನೆಲಕ್ಕೆ. ಇದು ಫೆಬ್ರವರಿ ತಿಂಗಳಲ್ಲೇ ಮಾಡ್ತಾಯಿದ್ದೀನಿ ನಾನು, ಯಾಕಂದ್ರೆ ಈಗಲೇ ಇಷ್ಟು ಬಿಸಿಲೈತಿ ನಮ್ಮದು ಧಾರವಾಡದಾಗ. ಅಂದ್ರೆ ನಾವಿನ್ನ ಮಾರ್ಚ್ ಏಪ್ರಿಲ್ದು ಹೆಂಗಪ್ಪ ಅನ್ನಂಗೆ ಆಗೈತಿ ಇವಾಗನ. ನಿಜವಾಗ್ಲೂ ಈ ಫೆಬ್ರವರಿಯಲ್ಲಿ ನಮ್ಮ ಧಾರವಾಡದಾಗ ಇನ್ನೂ ಚಳಿ ಇರ್ತಿತ್ತು. ಈ ವರ್ಷ ಇನ್ನೂ ಡಿಸೆಂಬರ್ ಮುಗಿಯೋದ್ರೊಳಗನ ನಮ್ಗೆ ಚಳಿ ಮುಗಿದು ಬೇಸಿಗೆ ಶುರು ಆಗ್ಬಿಟ್ಟದ. ಇಲ್ಲಿ ಹಾಕಿ ಇದನ್ನು ಅಗಲಾಗಿ ಹರಡ್ತಾ ಹೋಗ್ತೀನಿ. ಗಾಳಿ ಇದೆ, ಆದ್ರೆ ಬಿಸಿಲು ಅಷ್ಟೇ ಇದೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಇದ್ರ ಮೇಲೆ ತೆಳ್ಳಗಿದೈತಿ ಕಾಟನ್ ನಂದು ದುಪಟ್ಟ ಬಟ್ಟೆ, ಅದನ್ನು ಮೇಲೆ ಮುಚ್ತೀನಿ. ನೀವು ಅನ್ಕೋಬೋದು ಅದು ಬೇಗ ಒಣಗಲ್ಲ ಅಂತ. ಒಣಗುತ್ತೆ, ಯಾಕಂದ್ರೆ ಇಷ್ಟು ಬಿಸಿಲೈತಲ್ಲ. ಬಟ್ಟೆ ಅಂತೂ ಎಂಥ ಹಸಿ ಇರೋ ಬಟ್ಟೆನೇ ಚೆಂದಾಗಿ ಒಣಗ್ಕೊತಾವಂತ. ಅಂತದ್ರಾಗ ಇದು ಒಣಗಿರೋ ಬಟ್ಟೆ ಒಣಗಿ ಇಲ್ಲಿ ಒಳಗಡೆ ಇರೋ ಐಟಮ್ ಒಣಗದೆ ಇರೋ ಹೆಂಗೆ ಸಾಧ್ಯ? ಒಣಗುತ್ತೆ. ಯಾಕಂದ್ರೆ ಈಗ ನಾವು ತೊಳೆಯೋ ಉದ್ದೇಶನೂ ಅದ್ರ ಮೇಲೆ ಧೂಳು ಕಸ ಎಲ್ಲ ಹೋಗಲಿ, ಅದ್ರ ಮೇಲೆ ಹೊಲಸು ಎಲ್ಲ ಹೋಗಲಿ ಅಂಥೇಳಿ. ಈಗ ಮತ್ತು ನಾವು ಇದ್ರಂಗೆ ಹಾಕಿದಾಗ ಅದ್ರ ಮೇಲೆಲ್ಲ ಧೂಳು ಬಂತಂದ್ರೆ ಮತ್ತೇನು ಬಂತು ಪ್ರಯೋಜನ? ಅದಕ್ಕೆ ನಾನಂತೂ ಇದ್ರ ಮೇಲೆ ಚೆಂದಾಗಿ ಮುಚ್ಚಿ ಅದ್ರ ಮೇಲೆ ಒಂದು ತೆಳ್ಳನ ಕಾಟನ್ ಬಟ್ಟೆ ಐತಲ್ಲ, ಅದನ್ನು ಹಾಕಿ ಕಲ್ಲಿಟ್ಟು ಹೋಗ್ತೇನೆ. ಆಮೇಲೆ ಇದು ಆರಿಗ್ಯಾನೋ, ಇದು ಒಣಗಿಸೋದು ಈಸಿಯಪ್ಪ. ಒಂದೊಂದೇ ಇಷ್ಟಾಗಲ ಹರಡ್ಬಿಟ್ರೆ ಚಿಂತೆನೇ ಇಲ್ಲ ಇದ್ರದ್ದು. ಇಲ್ಲಿ ನೋಡಿ, ಆಮೇಲೆ ಇದನ್ನು ಒಣಗಿದ ಮೇಲೆ ಏನು ಮಿಕ್ಸರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನು ಇದು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಚೆಂದ ಒಣಗುತ್ತಂದ್ರೆ ನಾವು ಹಿಂಗೆ ಕೈಲಿ ಹಿಂಗೆ ಪುಡಿ ಮಾಡಿಬಿಟ್ರೆ ಕಸೂರಿ ಮೇಥಿನೂ ರೆಡಿ ಆಗ್ತದೆ, ಆರಿಗ್ಯಾನೋ ರೆಡಿ ಆಗುತ್ತೆ. ನೀವು ಅಪ್ಪಿ ಗ್ರೈಂಡ್ ಮಾಡೋಕೆ ಹೋಗ್ಬೇಡಿ. ಗ್ರೈಂಡ್ ಮಾಡಿದ್ರೆ ಮುಗ್ದು ಹೋಗ್ತದೆ. ಮೊದಲು ಚೆಂದ ಒಣಗಿರ್ತದೆ, ಅದನ್ನು ಗ್ರೈಂಡ್ ಮಾಡಿದ್ರೆ ಪುಡಿನ ಆಗ್ಬಿಡುತ್ತದೆ. ಹಾಗಾಗಿ ಕಸೂರಿ ಮೇಥಿ ಆರಿಗ್ಯಾನೋ ಯಾವಾಗಲೂ ಸಣ್ಣ ಲೀವ್ಸ್ ಇರಬೇಕು, ಹಂಗಿದ್ರೂ ಚೆಂದ. ಇವನ್ ಇವ್ರು ನಾರ್ತ್ ಇಂಡಿಯನ್ಸ್ ಕೂಡ ಕಸೂರಿ ಮೇಥಿ ಹಂಗೆ ಯೂಸ್ ಮಾಡ್ತಾರೆ. ಇನ್ನು ಇಟಾಲಿಯನ್ ಫುಡ್ಸ್ನಾಗ ಅವರೆಲ್ಲ ಆ ರೀತಿಯೇ ಯೂಸ್ ಮಾಡೋದು. ಚಿಲ್ಲಿ ಫ್ಲೇಕ್ಸ್ ಆಗಲಿ, ಆರಿಗ್ಯಾನೋ ಆಗಲಿ, ಅವೆಲ್ಲ ಸಣ್ಣ ಪುಟ್ಟ ಲೀವ್ಸ್ ಕಾಣಬೇಕು, ಆ ರೀತಿಯೇ ಯೂಸ್ ಮಾಡ್ತಾರೆ ಅವರು. ಆ ರೀತಿಯೇ ಟೇಸ್ಟೂ ಹಂಗೆ ಬರುತ್ತೆ. ನಾವು ಪಿಜ್ಜಾ ಆಗಲಿ ಏನೋ ಮಾಡಿದ್ರೂ ಅದೇ ರೀತಿ ಚೆನ್ನಾಗಿ ಬರುತ್ತಲ್ಲ, ನೀವು ನೋಡಿರ್ಬಹುದು. ಆ ರೀತಿಯೇ ಮಾಡ್ಕೋಬೋದು. ಇದನ್ನು ನಾವು ಮಾರ್ಕೆಟ್ನಲ್ಲಿ ತರೋಕೆ ಹೋದ್ರೆ ಎಷ್ಟೊಂದು ಕಾಸ್ಟ್ಲಿ. ಬಟ್ ಒಂದು 3 ಸೂಡು ಮೆಂತ್ಯ ಪಲ್ಯದಿಂದ ಮಾಡಿಟ್ರೆ ಒಂದು ಆರಾಮ ಒಂದು 2 ತಿಂಗಳು ಆಗ್ತದೆ. ನಾ ಈಗ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಮಾಡ್ತಾನೆ ಒಟ್ಟಿಗೆ. ಯಾಕಂದ್ರೆ ಒಟ್ಟಿಗೆ ಸೋಸೋದು ಆಗಲಿಲ್ಲ ನನಗೆ. ಹಂಗೆ ಇದು ಒಂದು ಸ್ವಲ್ಪ ನೀರು ಇಳಿದಾಗಿತ್ತಂದ್ರೆ ಇದನ್ನು ಉಲ್ಟಾನು ಮಾಡಿ ಇಡ್ಬೋದು. ಎಷ್ಟು ಕಡಿಮೆ ಕಾಸ್ಟಲ್ಲಿ ಆಗುತ್ತಂದ್ರೆ. ಆಮೇಲೆ ಈ ದೊಡ್ಡಪತ್ರೆ ಮನೇಲಿ ಬೆಳೆದಂತೂ ಭಾಳ ಈಸಿ. ಇದೇನಂತಾರಲ್ಲ ಅಜ್ವಾನಿಲಿ ಅಂತಾರಲ್ಲ,
ನೋಡೋಕೆ ಸ್ಮೆಲ್ ಅಜ್ವಾನದ ಇರುತ್ತೆ, ಆದ್ರೆ ಅದು ಅಜ್ವಾನದ ಎಲೆ ಅಲ್ಲ, ಇದು ದೊಡ್ಡಪತ್ರೆ ಎಲೆ ಅಂತಾರೆ ಇದಕ್ಕೆ. ನೆಗಡಿಗೆ ರಾಮಬಾಣ ಇದು ಬಹಳ ಒಳ್ಳೆಯದು, ನೆಗಡಿ ಇದ್ದಾಗಂತೂ ಯೂಸ್ ಮಾಡಲಿಕ್ಕೆ. ಇದಕ್ಕೊಂದು ಸ್ವಲ್ಪ ನೆಗಡಿ ಇದಕ್ಕೆ ಎಲೆ ಒಂದಿಟ್ಟು ಉಪ್ಪು ಹಾಕ್ಕೊಂಡು ಮುಂಜಾನೆ ಎದ್ದ ತಕ್ಷಣ ಅಗದ್ಬಿಟ್ರೆ ಅಂದ್ರೆ ನಿಮ್ಗೆ ನೆಗಡಿಗೆ ಬಹಳ ಬೇಗ ಕಂಟ್ರೋಲಿಗೆ ಬರುತ್ತೆ. ಟ್ರೈ ಮಾಡಿರ್ಬೇಕಾರೆ. ಆಮೇಲೆ ನೆಗಡಿಗೆ ಇನ್ನೂ ಒಂದು ಒಳ್ಳೆಯ ರಾಮಬಾಣ ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ತಿಳಿಸಿ ತಿನ್ನೋದು ಪ್ರತಿದಿನ. ನಿಮ್ಗೆ ನೆಗಡಿ ಬರೋದೇ ಇಲ್ಲ ಆ್ಯಕ್ಚುಲಿ ಹಂಗೆ ನೋಡಿದ್ರೆ. ಸೈನಸ್ ಪ್ರಾಬ್ಲಮ್ ಇದ್ದವರು ಇದನ್ನು ಟ್ರೈ ಮಾಡ್ಬೋದು. ನಾನು ಅಂತೂ ಮಾಡಿದ್ದೀನಿ, ನನಗೆ ಸೈನಸ್ ಪ್ರಾಬ್ಲಮ್ ಐತೆ ಆ್ಯಕ್ಚುಲಿ, ಹಾಗಾಗಿ ನಾನು ಮಾಡಿದ್ದೀನಿ. ನನಗದು ರಿಸಲ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಇದ್ರಂಗೆ ನಾನು ಮೇಲೆ ಕವರ್ ಮಾಡಿಬಿಡ್ತೀನಿ. ಇದು ಹಾರಲಾರ್ದಂಗೆ ಇಲ್ಲೊಂದು ಸಣ್ಣದಾಗಿ ಕಲ್ಲು ಅಥವಾ ಏನಾರ ಇಟ್ಬಿಟ್ರೆ ನಮ್ಮ ಕೆಲಸ ಕಂಪ್ಲೀಟ್. ಇದು ಜಸ್ಟ್ 2 ಡೇಸಲ್ಲಿ ಒಣಗಿಬಿಡ್ತದೆ. ಇಲ್ಲ ನಿಮ್ಮಲ್ಲಿ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಅದ, ಏನು ಮಾಡಬೇಕು ಅಂದರೆ 3 ಡೇಸ್ ಸಾಕು. ಅದಕ್ಕಿಂತ ಹೆಚ್ಚು ಒಣಗಿಸೋ ಅವಶ್ಯಕತೆ ಇಲ್ಲ ನಿಮಗೆ, ಇಷ್ಟರಲ್ಲೇ ಆಗ್ತದೆ. ಇದು ಇದು ರೆಡಿ ಆದಮೇಲೂ ನಿಮ್ಗೆ ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗಾಗತ್ತೆ ಅಂತ. ಇಲ್ಲಿ ನೋಡಿ, ನಿನ್ನೆ ನಾನು ಮಧ್ಯಾಹ್ನ ಇದನ್ನು ಕಸೂರಿ ಮೇಥಿ ಹಾಗೂ ಆರಿಗೆನೋ ಮಾಡಲಿಕ್ಕೆ ಒಣಗಿ ಹಾಕಿದ್ನಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಂತೂ ಸಖತ್ತಾಗಿದೆ. ಇಲ್ಲಿ ನೋಡಿ, ಹಿಂಗೆ ಮಾಡಿದ್ರೇ ಪುಡಿ ಪುಡಿ ಆಗ್ತಾ ಐತೆ. ಈ ಕಸೂರಿ ಮೇಥಿ ಅಂತೂ ಈಸಿಯಾಗಿ ರೆಡಿ ಆಗಿಬಿಡ್ತು. ಇನ್ನು ಇದು ಆರಿಗೆನೋ ಐತಲ್ಲ, ಈಗ ಇದನ್ನು ಸ್ವಲ್ಪ ಬಾಡಿದಾವೆ ಇದು ಅಷ್ಟು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದು ಡ್ರೈ ಆಗಬೇಕು. ಇದನ್ನೊಂದೇ ಬಿಟ್ಟು ಇದನ್ನು ನಾನು ಕಸೂರಿ ಮೇಥಿನ ತೆಗೆದುಬಿಡ್ತೇನೆ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಮನೇಲೇ ನಾವು ಕಡಿಮೆ ಕಾಸ್ಟ್ನಲ್ಲೇ ಕಸೂರಿ ಮೇಥಿ ಹಾಗೂ ಆರಿಗೆನೋ ಮಾಡ್ಕೋಬೋದು. ಇದು ಆರಿಗೆನೋ ಕೂಡ ಹಾಗೆ, ಇದು ಚೆನ್ನಾಗಿ ಡ್ರೈ ಆದಮೇಲೆ ಇದನ್ನು ಹುರಿದು ಪುಡಿ ಮಾಡಿಬಿಟ್ರೆ ತಾನಾಗ ಬರುತ್ತೆ. ಕೈಲೇ ಪುಡಿ ಮಾಡಿ ಒಟ್ಟು ಮಿಕ್ಸರಿಗೆ ಹಾಕಬೇಡ್ರಿ. ಈ ರೀತಿಯಾಗಿ ಈಸಿಯಾಗಿ ನಿಮ್ಮ ಮನೇಲೇ ಆರಿಗೆನೋ ತಯಾರು ಮಾಡ್ಬೋದು. ನಮಸ್ಕಾರ. ನೋಡಿ, ಇದು ಆರಿಗೆನೋ ಒಂದಿನ ಒಣಗಿದ ಮೇಲೆ ಹಿಂಗಾಗಿದೆ ದೊಡ್ಡಪತ್ರೆ. ಇದನ್ನು ಈಗ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ತಾಯಿದ್ದೀನಿ. ಈಗ ಇದು ಬಿಸಿ ಮಾಡಿದ ಮೇಲೆ ತಾನೇ ಕೈಯಲ್ಲಿ ಹಿಂಗೊಂದು ಸ್ವಲ್ಪ ಮುದುಡಿದ್ರೂ ಚೆನ್ನಾಗಿ ಅದು ಎಲೆಯಾಗಿ ಬಂದುಬಿಡ್ತದೆ. ಈಗ ಆರಿಗೆನೋ ರೆಡಿ ಆಗಿಬಿಡ್ತು. ಇಲ್ಲಿ ನೋಡಿ, ಇದು ಮಾರ್ಕೆಟ್ ತಂದಿರೋ ಆರಿಗೆನೋ, ಇದು ನಾವು ಮನೇಲಿ ಮಾಡಿರೋ ಆರಿಗೆನೋ. ಇದು ಗ್ರೀನ್ ಇದೆ, ಇದು ಒಂದು ಸ್ವಲ್ಪ ಪಾಚಿ ಗ್ರೀನ್ ಟೈಪ್, ಲೈಟ್ ಗ್ರೀನ್ ಟೈಪ್ ಇದೆ. ಆದರೆ ಎರಡೂ ಸ್ಮೆಲ್ ನೋಡಿದ್ರೆ ನಾವು ಮನೇಲಿ ಮಾಡಿರೋ ಹೋಮ್ಮೇಡ್ ಆರಿಗೆನೋ ಇನ್ನೂ ಭಾಳ ಚೆನ್ನಾಗಿ ಸ್ಮೆಲ್ ಕೊಡ್ತಾಯಿದೆ ಇದಕ್ಕಿಂತ. ಟೇಸ್ಟ್ ಅಂತೂ ಎರಡೂ ಒಂದೇ ಥರ ಇದ್ದಾವೆ, ಏನು ಚೇಂಜಸ್ ಇಲ್ಲ. ಆರಿಗೆನೋ ಮನೇಲಿ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಆದರೆ ನೀವು ಟೆಕ್ಸ್ಚರ್ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಅನ್ನೋದು ಬಿಟ್ಟರೆ ಟೇಸ್ಟ್ನಲ್ಲಂತೂ ಏನೂ ಚೇಂಜಸ್ ಆಗೋದಿಲ್ಲ. ಬಹಳ ಈಸಿ ಮೆಥಡ್. ಇನ್ನೇನು ದೊಡ್ಡಪತ್ರೆ ಎಲೆಗಳು ಬಹಳ ಬೇಕಾಗ್ತವೆ. ಎಷ್ಟು ಎಲೆ ಹಾಕಿದ್ರೂ ಆಮೇಲೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಆಗ್ತದೆ. ಬಿಕಾಸ್ ಅದು ಒಣಗಿದ ಮೇಲೆ ಭಾಳ ತೆಳ್ಳಗಾಗ್ಬಿಡ್ತದೆ. ಇವನ್ ನೀವು ಓವನ್ನಾಗಿ ಮಾಡ್ಕೊಂಡ್ರಂತೂ ಇನ್ನೂ ಚಲೋ. ಹಿಂಗೆ ಹುರಿದಾಗ ಅದರ ಕಲರ್ ಟೆಕ್ಸ್ಚರ್ ಚೇಂಜ್ ಆಗ್ಬೋದು. ಇವು ಏನು ಮಾಡಿಸುತ್ತೆ, ಮೋಸ್ಟ್ಲಿ ಏರ್ ಡ್ರೈ ಮಾಡಿರ್ತಾರೆ ಅನಿಸುತ್ತೆ. ಏರ್ ಫ್ರೈಯರ್ನಲ್ಲೂ ನೀವು ಬೇಕಾದ್ರೆ ಅವನ್ನ ಬಿಸಿ ಮಾಡಿಕೊಂಡು ಇದು ಮಾಡ್ಕೋಬೋದು. ಇವನ್ ಓವನ್ನಲ್ಲಿ ಕೂಡ ಚೆಂದಾಗಿ ತೊಳೆದು ಕ್ಲೀನ್ ಮಾಡಿ ಅವನ್ನ ಓವನ್ನಲ್ಲಿ ಬಿಸಿ ಮಾಡಿ ಫುಲ್ ಡ್ರೈ ಆಗೋವರೆಗೂ ಮಾಡಿ ಆಮೇಲೆ ಅದನ್ನು ಈ ರೀತಿ ಒಂದು ಸ್ವಲ್ಪ ಜಸ್ಟ್ ಹಿಂಗೆ ಮಾಡಿಬಿಟ್ರೆ ಮುರಿದ್ಕೊಂಡು ಬಂದುಬಿಡುತ್ತೆ. ಪುಡಿ ಮಾಡೋ ಅವಶ್ಯಕತೆನೇ ಇಲ್ಲ. ಹೀಗೆ ಮಾಡಿದ್ರೂ ಆರಿಗೆನೋ ರೆಡಿ ಆಗಿಬಿಡುತ್ತೆ. ನನ್ನ ಈ ಚಾನಲ್ನ ನೋಡ್ತಾ ಇರೋದಕ್ಕೆ ಹಾಗೆ ನನ್ನನ್ನು ಪ್ರೋತ್ಸಾಹಿಸ್ತಾ ಇರೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಲೈಕ್ನೂ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೇನಾದರೂ ಅನಿಸಿಕೆ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ತುಂಬ ಧನ್ಯವಾದಗಳು.